ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು ಕರ್ನಾಟಕದ ಜನಮನದಲ್ಲಿ ನಾಡಿನ ನಡೆದಾಡುವ ದೇವರು ಎಂದು ಪ್ರಸಿದ್ಧರಾಗಿದ್ದಾರೆ. ಅವರು 1907ರಲ್ಲಿ ಜನಿಸಿ ಜೀವನ ಪೂರ್ತಿ ಸಮಾಜ ಸೇವೆಗೆ ತಮ್ಮನ್ನು ಸಮರ್ಪಿಸಿದರು. ತುಂಬಾ ಸರಳ ಜೀವನವೇ ಅವರ ಶಕ್ತಿ. ತಮ್ಮ ಸ್ವಂತಕ್ಕಾಗಿ ಏನೂ ಬೇಡದೆ ಇತರರಿಗಾಗಿ ಬದುಕಿದರು. ಸಿದ್ಧಗಂಗಾ ಮಠದ ಮೂಲಕ ಲಕ್ಷಾಂತರ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಊಟ, ವಸತಿ ಮತ್ತು ಶಿಕ್ಷಣ ಒದಗಿಸಿದರು. ಶಿಕ್ಷಣವೇ ಸರ್ವೋನ್ನತಿ ಎಂಬ ನಂಬಿಕೆಯಿಂದ ಅವರು ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸದ ಅವಕಾಶ ಕಲ್ಪಿಸಿದರು. ಜಾತಿ, ಧರ್ಮ, ಭಾಷೆಯ ಭೇದವಿಲ್ಲದೆ ಎಲ್ಲರನ್ನೂ ಸಮಾನವಾಗಿ ನೋಡಿದರು. ಬಡತನದಲ್ಲಿದ್ದ ಮಕ್ಕಳ ಮುಖದಲ್ಲಿ ನಗು ತರಬೇಕೆಂಬುದೇ ಅವರ ಕನಸು. ಅವರ ಮೌನ ಸೇವೆಯೇ ದೊಡ್ಡ ಉಪದೇಶವಾಗಿತ್ತು. ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು ಇಂದು ದೇಹಾತೀತರಾಗಿದ್ದರೂ ಅವರ ಸೇವಾ ಪರಂಪರೆ ಸದಾ ಜೀವಂತವಾಗಿದೆ. ಅವರು ಬೋಧಿಸಿದ ಮಾನವೀಯತೆ ಮತ್ತು ಸೇವಾಭಾವ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದೆ.